ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷ ಹರಿಪೂರ್ಣೇಸ್ ಕಿಚನ್. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಒಂದು ಒಳ್ಳೆ ರೆಸಿಪಿ ಅವರೆಕಾಳಿನ ಟೊಮೊಟೊ ಬಾತ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಈಗ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ಮೊದಲಿಗೆ ಅವರೆಕಾಳು, 1 ಕಪ್ಪಷ್ಟು ಅವರೆಕಾಳು ಮತ್ತು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಅದಕ್ಕೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಟೊಮೆಟೊ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಐಟಮ್ಸ್ ಏನು ಬೇಕು ಅಂತಂದರೆ 2 ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೆಥಿ, ಒಂದು 4 ಕಾಳು ಮೆಣಸು, 1 ಏಲಕ್ಕಿ, 2 ಚಕ್ಕೆ, ಕಲ್ಲು ಹೂವು ಮತ್ತು ಲವಂಗ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಗರಂ ಮಸಾಲ. ಇಲ್ಲಿ ನೋಡೋದಾದರೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬಿರಿಯಾನಿ ಪೌಡರ್. ಬನ್ನಿ ಫ್ರೆಂಡ್ಸ್, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡು ಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾನು ರುಬ್ಬೋಣ. ನೋಡಿ ಫ್ರೆಂಡ್ಸ್, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಎಣ್ಣೆ ತುಪ್ಪ ಕಾದ ನಂತರ ಆವಾಗಲೇ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಂತಿ ಬಿಟ್ಟು ಮಿಕ್ಕಿದೆಲ್ಲ ಹಾಕ್ಕೊತಿದ್ದೀನಿ. ಅದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಹಚ್ಚಿಟ್ಕೊಂಡಿರ್ತಕ್ಕಂಥ ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮನೆಯಲ್ಲಿ ತಯಾರಿಸಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್, ಈಗ ಮಿಕ್ಸ್ ಮಾಡೋಣ. ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಹುರ್ಕೋಬೇಕು. ನೆಕ್ಸ್ಟು ಆಗಲೇ ಬಿಡಿಸಿಟ್ಕೊಂಡಿರ್ತಕ್ಕಂಥ
ಅವರೆಕಾಳನ್ನ ಸೇರಿಸೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ ನಂತರ ಟೊಮೊಟೊನ ಸೇರಿಸೋಣ. ಸ್ವಲ್ಪ ನೀಟಾಗಿ ಡ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಫುಲ್ ಡ್ರೈ ಆಗಿದೆ. ಈಗ ಫುಲ್ ಡ್ರೈ ಆಗಿದೆ. ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಸೇರಿಸೋಣ ಬನ್ನಿ. ಈಗ ಫುಲ್ ಡ್ರೈ ಆಗಿದೆ. ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಸೇರಿಸೋಣ ಬನ್ನಿ. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಬಿರಿಯಾನಿ ಮಸಾಲ, ಸ್ಪೈಸಸ್ ಎಷ್ಟು ಬೇಕು ಅಷ್ಟನ್ನ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ. ಈಗ ಮಿಕ್ಸ್ ಮಾಡೋಣ ಬನ್ನಿ. ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳಿ. ಅದಾದ ನಂತರ ಒಂದು 3 ಪಾವಿನಷ್ಟು ಅಕ್ಕಿನಲ್ಲಿ ಯಾವುದೇ ರೀತಿ ಸೋನಾ ಮಸೂರಿ ಆಗಲಿ ಬಾಸುಮತಿ ಆಗಲಿ ಆ ಥರದ್ದು ಯಾವುದು ಬಳಸಿಲ್ಲ. ಮಾಮೂಲಿ ಸೊಸೈಟಿಲಿ ಕೊಡ್ತಕ್ಕಂಥ ಅಕ್ಕಿನ 3 ಲೋಟ ಹಾಕ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದನ್ನ ತೊಳ್ಕೊಂಬರೋಣ. ಒಂದೆರಡು ಸರಿ ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಬೆಸ್ಟ್ ತುಂಬ ಇರುತ್ತೆ. ಒಂದೆರಡು ಸತಿ ನೀಟಾಗಿ ತೊಳ್ಕೊಂಡು ನೋಡಿ. ಈಗ ಅಕ್ಕಿ ತೊಳ್ಕೊಂಡಿದ್ದೀನಿ. ಆಗಲೇ ಮಡಿಕೊಂಡಿರ್ತಕ್ಕಂಥ ಕಸ್ತೂರಿ ಮೇಥಿನ ಮಸಾಲೆ ಲಾಸ್ಟಲ್ಲಿ ಮಸ್ಕೊಂಡು ಹಾಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಗಲೇ ನೀರು ಕಾಯಿಸಿಟ್ಕೊಂಡಿದೆ. ಆಗಲೇ ಕಾಯಿಸಿಟ್ಕೊಂಡಿರ್ತಕ್ಕಂಥ ನೀರನ್ನ ಈ ಜಗ್ಗಲ್ಲಿ 3 ಜಗ್ ನೀರು ಹಾಕೋಣ. ಸೊಸೈಟಿ ಅಕ್ಕಿ ಅಲ್ವಾ, ಹಾಗಾಗಿ ಜಾಸ್ತಿ ನೀರು ಬೇಡ. ಸೊ ಈಗ
ನೀರು ಚೆನ್ನಾಗಿ ಮಳ್ಳೋ ತನಕ, ಅಂದರೆ ಒಂದು ಕುದಿ ಬರೋ ಗಂಟ ಚೆನ್ನಾಗಿ ಬೇಯಿಸೋಣ. ನೋಡಿ ಫ್ರೆಂಡ್ಸ್, ಈಗ ಒಂದು ಕುದಿ ಬಂದಿದೆ. ಈಗ ಅಕ್ಕಿ ಹಾಕೋಣ ಬನ್ನಿ. ಆಗಲೇ ತೊಳೆದು ಇಟ್ಕೊಂಡಿದ್ದೀನಿ ಅಕ್ಕಿನ, ಈಗ ಸೇರಿಸ್ತಾ ಇದ್ದೀನಿ ಅಕ್ಕಿನ. ಇದು ಮಾಮೂಲಿ ಸೊಸೈಟಿ ಅಕ್ಕಿ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡೋಣ. ಇದ ನಂತರ ಒಂದು ಕುದಿ ಸ್ವಲ್ಪ ಅರ್ಧಂಬರ್ಧ ಬೇಯೋ ಗಂಟ ಆಯಿತು. ಹಾಗೆ ತಯಾರಿಸಿಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗದ ಪುಡಿ, ಧನಿಯಾ ಪುಡಿ, ಈ ಥರ ಅದನ್ನ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಆಗಲೇ ಕುಯ್ದಿಟ್ಕೊಂಡು ಅರ್ಧಂಬರ್ಧ ಎತ್ಕೊಟ್ಕೊಂಡಿದ್ವಲ್ಲ ಕೊತ್ತಂಬರಿ ಪುಡಿನ ಎಲ್ಲ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ನನಗೆ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಿದೆ, ಸೊ ಹಂಗಾಗಿ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಮಿಕ್ಸ್ ಮಾಡ್ಕೊತೀನಿ. ಈಗ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ನೆಟ್ ಕ್ಲೋಸ್ ಮಾಡೋಣ. ಮಿಕ್ಸ್ ಮಾಡೋದು ಬೇಡ, ಮಿಕ್ಸ್ ಮಾಡಿದ್ರೆ ಟೆನ್ಷನ್ ಆಗುತ್ತೆ. ಈಗ ನೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸಣ್ಣ ಒಂದು ವಿಜಲ್ ಬರೋವಾಗ ಕಾಯೋಣ. ಫ್ರೆಂಡ್ಸ್, ಆ ಕುಕ್ಕರ್ಗೆ ಹೋಗೋಷ್ಟರಲ್ಲಿ ಮೊಸರು ಬಜ್ಜಿ ತಯಾರು ಮಾಡ್ಕೊಳ್ಳೋಣ. ಕುಯ್ದಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಬೇಕಾಗಿರ್ತಕ್ಕಂಥ ಮೊಸರು, ರುಚಿಗೆ ತಕ್ಕಷ್ಟು. ಈಗ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ವಿಶಾಲಿಗೆ ಬಿಟ್ಟೈತೆ, ತೆಗೆದು ನೋಡೋಣ ಹೆಂಗಾಗಿದೆ ಅಂತ. ವಾವ್, ಬನ್ನಿ ಮಿಕ್ಸ್ ಮಾಡೋಣ. ಬನ್ನಿ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ.
ಒಳ್ಳೆ ಕಾಂಬಿನೇಷನ್ ಆಗಲೇ ರೆಡಿ ಮಾಡಿದ್ವಲ್ಲ ಮೊಸರು ಬಜ್ಜಿ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀವಿ ನಾವು. ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ತಿಂತೀವಿ. ನೋಡಿ ಫ್ರೆಂಡ್ಸ್, ಸೊಸೈಟಿ ಅಕ್ಕಿ ಅಂತ ಗೊತ್ತೇ ಆಯ್ತಲ್ಲ, ಆ ಥರ ಆಗಿದೆ. ಅಳತೆಗೆ ತಕ್ಕಷ್ಟು ನೀರು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ.